ಎಲ್ಲರಿಗೂ ಈ ದಿನ ಒಂದು ಲಾಗ್ ಮಾಡಿ ತೋರಿಸ್ಬೇಕು. ಉಳಿತಾಯ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಉಳಿತಾಯ ಅನ್ನೋದು ನೋಡಿ ಎಲ್ರಿಗೂ ಸ್ವಲ್ಪ ಕಷ್ಟನೇ. ಇದು ಡೈಲಿ ದುಡಿಯೋರಿರ್ತಾರೆ, ಇಲ್ಲ ಅಂತಂದು ಅದಕ್ಕೆ ಒಂದು ಬುಕ್ನಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ ನಾನು. ಕೆಲವೊಂದು ಪಾಯಿಂಟ್ಸ್ ಮತ್ತೆ ಮರ್ತೋಗಿದ್ದವು ಅಂದ್ಕೊಂಡು ಬರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ ಸ್ನೇಹಿತರೆ. ನಿಮಗೆ ನೋಡಿ ನಾನು ಮಾತಾಡೋದು ಸರಿನೋ ತಪ್ಪು ಅಂತ ನೀವೇ ಜಡ್ಜ್ ಮಾಡಬೇಕಾಗುತ್ತೆ. ಮನಿ ಸೇವ್ ಅನ್ನೋದು ಮನೋರೋಗ ಆಗಬಾರ್ದದು. ನಾವು ಉಳಿತಾಯ ಮಾಡಬೇಕು ಅನ್ಕೊತಾನೆ ಇರೋದು ಅದೇ ಒಂಥರ ರೋಗ ಅನಿಸ್ಬಿಡುತ್ತಲ್ವ. ಮಾಡಬೇಕು ಅನಿಸಿದ ತಕ್ಷಣವೇ ನೀವು ಅದನ್ನು ಮನಸ್ಸಿನಲ್ಲಿ ದೃಢ ನಿರ್ಧಾರ ಮಾಡ್ಕೊಂಬಿಡಿ. ಮಾಡಲೇಬೇಕು ನಾನು ಇವತ್ತಿಂದ ಅಂದ್ಕೊಂಡು ಹೇಳಿ ದೃಢ ನಿರ್ಧಾರ ಮಾಡಿಕೊಂಡು ಇವತ್ತಿಂದನೇ ಸೇವ್ ಮಾಡೋಕ್ಕೆ ರೆಡಿ ಮಾಡಿ. ನೋಡಿ, ಜೀವನದಲ್ಲಿ ನಾವು ಯಾವಾಗಲೂ ಏನಪ್ಪ ಅಂತಂದರೆ ಪಾಸಿಟಿವ್ ಆಗೇ ಇರಬೇಕು. ಏನೇ ಮಾತಾಡೋದಾದ್ರೂ ನಾವು ಪಾಸಿಟಿವ್ ಆಗೇ ಮಾತಾಡಬೇಕು ನೋಡಿ. ಯಾಕಂದರೆ ಲೈಫ್ ಈಸ್ ಶಾರ್ಟ್. ಜೀವನ ಅನ್ನೋದು ಒಂದು ಚಿಕ್ಕ ಪ್ರಯಾಣ. ಈಗಂತೂ ಎಷ್ಟು ಬೇಗ 30-40 ವರ್ಷಕ್ಕೆಲ್ಲ ಹೋಗೇ ಬಿಡ್ತಾರೆ. ಅಲ್ಲಿ ಹೋಗಿ ಸಾಯೋದು, ಇಲ್ಲಿ ಹೋಗಿ ಸಾಯೋದು. ಅದಕ್ಕೆ ಒಂದು ಸ್ವಲ್ಪನಾದರೂ ಇರಲಿ ನಮ್ಮ ಒಂದು ಜೀವನಕ್ಕೆ. ಅದು ಎಂಥದ್ದು ಅಂತಂದರೆ ಒಂದು ಒಳ್ಳೆಯದಕ್ಕರ ಆಗಲಿ ಒಂದು ಕೆಟ್ಟದಕ್ಕರ ಆಗಲಿ ಇರಲಿ ಅನ್ನೋ ಒಂದು ಉದ್ದೇಶದಿಂದಲೇ ನೀವು ಉಳಿತಾಯ ಮಾಡಲೇಬೇಕಾಗತ್ತೆ. ಆಮೇಲೆ ಏನಪ್ಪ ಅಂತಂದರೆ ಇಷ್ಟು ದಿನ ಏನು ಮಾಡಿದ್ವಿ ಅಂತ ನಮಗಂತಕ್ಕೆ ಕೇಳೋರು ಯಾರೂ ಇರಲಿಲ್ಲ ಬಿಡಿ. ನಾವು ಬರೇ ಬೇರೆಯವ್ರ ಸೇವೆ ಮಾಡಿಕೊಂಡು ಅವ್ರ ಕೆಲಸ ಮಾಡಿಕೊಂಡು ಆವಾಗಲೂ ದುಡಿತಾನೇ ಇದ್ವಿ, ಇವಾಗಲೂ ದುಡಿತಾನೇ ಇದ್ದೀವಿ ಅಲ್ಲ. ಅದು ಹೆಂಗೋ ಏನು ದುಡಿದ್ರೂ ಗೊತ್ತಿಲ್ಲ, ಒಟ್ಟು ಪರಮಾತ್ಮ ಆರೋಗ್ಯವನ್ನು ಕೊಟ್ಟಿದ್ದಾನಲ್ಲ, ಅದು ಒಂದು ಸಂತೋಷ ನಮಗೆ. ಯಾಕಂದರೆ ಎಲ್ಲ ಕಾಲನೂ ನಮಗೆ ವಸಂತ ಕಾಲ ಆಗಿರೋದಿಲ್ಲ ನೋಡಿ. ಎಲ್ಲ ಕಾಲನೂ ಕೆಲವೊಂದು ಸಲ ಏನಾಗುತ್ತೆ ಅಂತಂದೇಳಿ ಈ ವರ್ಷ ಇದ್ದದ ಖರ್ಚು ಮುಂದಿನ ವರ್ಷ ಇರೋಲ್ಲ. ಅಷ್ಟೊತ್ತಿಗಾಗಲೇ ಎಲ್ಲ ರೇಟು ಹೆಚ್ಚು ಕಡಿಮೆ ಆಗಿರ್ತವೆ. ಹಾಗೆ ಮಕ್ಕಳು ದೊಡ್ಡವರಾಗಿರ್ತಾರೆ, ಅವರಿಗೆ ಫೀಸು, ಬಟ್ಟೆ, ಬುಕ್ಸು, ಆಮೇಲೆ ಕೆಲವೊಂದು ಐಟಮ್ಸು, ತರಕಾರಿ ಆಗಿರ್ಬೋದು, ಒಂದು ರೇಷನ್ ಆಗಿರ್ಬೋದು, ಎಲ್ಲವನ್ನೂ ಹೆಚ್ಚಿಗೆ ಆಗುತ್ತೆ. ಆಮೇಲೆ ಮನೆ ಬಾಡಿಗೆಗಿರೋರಂತಕ್ಕೂ ಹೇಳಲೇಬೇಡಿ. ಮನೆ ಬಾಡಿಗೆ ವರ್ಷದಿಂದ ವರ್ಷಕ್ಕೆ ಅವರು ಹೆಚ್ಚಿಗೆ ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು ಗೊತ್ತಾ, ಉಳಿತಾಯ ಮಾಡಲೇಬೇಕಾಗತ್ತೆ. ಇವತ್ತಿರೋ ಹಾಗೆ ನಾಳೆ ಇರೋದಿಲ್ಲ ಅನ್ನೋ ಉದ್ದೇಶಕ್ಕಾದ್ರೂ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯಾವುದೇ ಒಂದು ಆಗಲ್ಲ ಅನ್ನೋದೊಂದು ಬಿಟ್ಟು ನೆಗೆಟಿವ್ ಯೋಚನೆ ಮಾಡ್ದೇನೆ ಇವತ್ತಿಂದನಾದ್ರೂ ಒಂದು ಅಟ್ಲೀಸ್ಟ್ 100 ರೂಪಾಯಿ ದುಡಿತಾ ಇರ್ತೀರ ನೀವು. ಡೈಲಿ 100 ರೂಪಾಯಿ ದುಡಿತೀನಪ್ಪ ನಾನು ಅಂತ ಧೈರ್ಯದಿಂದ ಹೇಳ್ತೀರಲ್ಲ, ಅದನ್ನು 100 ರೂಪಾಯಿದಲ್ಲಿ 10 ರೂಪಾಯಿ ನಂದಲ್ಲ ಅಂದ್ಕೊಂಡೇಳಿ ದೇವ್ರ ಮುಂದೆ ಇಟ್ಬಿಡಿ ಅದನ್ನು ನೀವು ಹುಂಡಿನ. ಯಾಕಂದರೆ ಅದು ದೇವ್ರ ದುಡ್ಡು ಅಂದ್ಕೊಂಡೇಳಿ ಸುಮ್ಮನೆ ಇಟ್ಬಿಡಿ. ಅವಾಗ ಭಯ ಇರುತ್ತೆ ನಿಮಗೂ, ದೇವ್ರ ದುಡ್ಡು ಅದನ್ನು ತೆಗಿಬಾರ್ದು ಅಂತಂದೇಳಿ. ಆಮೇಲೆ ಅದನ್ನು ತೆಗಿಯೋಕ್ಕೆ ಬರ್ತಾ ಇರುತ್ತಲ್ಲ, ಆ ಥರ ಡಬ್ಬದಲ್ಲಿ ಹಾಕಬೇಡಿ. ಒಂದು ಮಣ್ಣಿನ ಮಡಿಕೆಯನ್ನೇ ಹಾಕಿ. ಯಾಕಂದರೆ ಮಣ್ಣಿನ ಮಡಿಕೆ ಅದು ಹೆಚ್ಚು ನಮಗೆ ಒಂದು ಆರ್ಥಿಕವಾಗಿ ಬಲ ಕೊಡುತ್ತೆ. ಅದು ಒಂದು ಏನಪ್ಪ ಅಂತಂದರೆ ಉಳಿತಾಯ ಎಂಬುದು ಒಂದು ಆರ್ಥಿಕ ಶಿಕ್ಷಣದ ಒಂದು ಪಾಠ. ಆರ್ಥಿಕವಾಗಿ ಶಿಕ್ಷಣ ಅದು ನಮಗೆ ಅದನ್ನ ಯಾರೂ ಕಲಿಸ್ಬೇಕಾಗಿಲ್ಲ. ಒಬ್ಬರು ನೋಡಿ ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು, ಅವ್ರೇನೋ ತೊಗೊಂಡಿದ್ದಾರೆ, ನಾವು ತೊಗೋಬೇಕಾಗಿತ್ತು. ಒಂಥರ ಜಿದ್ದಿಗೆ ಬಿದ್ದು ತೊಗೊಳೋರು ತುಂಬ ಜನ ಇದ್ದಾರೆ. ಜಿದ್ದಿಗೆ ಬಿದ್ದು ಅವ್ರು ತೊಗೊಂಡಿದ್ದಾರಲ್ವ, ನಾವು ಅದನ್ನು ತೊಗೊಂಡು ತೋರಿಸ್ಬೇಕು. ಅವರೆಲ್ಲ ಹೋದ್ರಲ್ವ, ನಾವು ಅಲ್ಲಿ ಹೋಗಲೇಬೇಕು. ಅನಗತ್ಯವಾಗಿ ಖರ್ಚು ಮಾಡೋದು. ನಮಗೆ ಅವಶ್ಯಕತೆ ಇರುತ್ತಾ ಮಾಡೋಣ, ಆರಾಮ್ಸೆ ತಿನ್ನೋಣ, ಉಣ್ಣೋಣ, ಹೊಟ್ಟೆ ತುಂಬ ಊಟ ಮಾಡೋಣ, ಮೈ ತುಂಬ ಬಟ್ಟೆ ಹಾಕೋಣ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ನೀವೇನು ಮಾಡಬೇಕು ಗೊತ್ತಾ, ಡೈಲಿ ದುಡಿಯೋರಿಗೆ ಇದು ಹೇಳ್ತಾ ಇರೋದು. ಮಂತ್ಲಿ ದುಡಿಯೋರಿಗಾದರೂ ಇದು ಏನಾಗುತ್ತೆ, ಮಂತ್ಲಿ ದುಡಿಯೋರಿಗಾದರೂ ನೀವು ಬರೀಲೇಬೇಕಾಗತ್ತೆ ಎಷ್ಟು ಖರ್ಚು ಮಾಡಿದ್ವಿ ಅಂದ್ಕೊಂಡು ಹೇಳಿ. ಡೈಲಿ ದುಡಿಯೋರಾದರೂ ಅಷ್ಟೇ, 100 ರೂಪಾಯಿ ಡೈಲಿ ದುಡಿತೀರಾ, ನೀವು 90 ರೂಪಾಯಿನ ಖರ್ಚು ಮಾಡಿರ್ತೀರಿ. ಅದು ಅವಾಗೇನು ಎದಕ್ಕೆ ಖರ್ಚು ಮಾಡಿದೆ ನಾನು ಅಂತಂದೇಳಿ ಒಂದು ಬರೀಬೇಕಾಗತ್ತೆ. ನೀವು ಒಂದು ಬುಕ್ ತೊಗೊಂಡು ಬರೀಬೇಕು, 90 ರೂಪಾಯಿ ಏನಕ್ಕೆ ಖರ್ಚು ಮಾಡಿದ್ದೆ ನಾನು, ಅದು ಬೇಕಾಗಿತ್ತ ನಮಗೆ, ಅವಶ್ಯಕತೆನೋ ಖರ್ಚದು, ನಮಗೆ ಬೇಕಿದ್ದರೆ ಖರ್ಚು ಮಾಡೋಣ. ಇನ್ಮೇಲೆ ಹೇಳಿದ್ದು ಇಷ್ಟು ದಿನ ನಾವು ಹೇಗಿದ್ದು ಅದು ಬೇಡ, ಇನ್ಮೇಲೆ ಬೇಕಾಗಿತ್ತ ಅದು. ಸುಮ್ಮನೆ ನಾವು ಏನು ಮಾಡ್ತೀವಿ ಗೊತ್ತಾ, ತಗೊಂಬಿಡೋದು. ಇರಲಿ ಬಿಡು ಚೆನ್ನಾಗಿದೆ ಅಲ್ವಾ, ಇರಲಿ ಬಿಡು ತೊಗೊಂಬಿಡೋಣ ಅಂದ್ಕೊಂಡೇಳಿ. ಆಮೇಲೆ ಕೆಲವೊಂದು ಕಡೆಗೆ ಈಗ ನೋಡಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಆಫರ್ ಹಾಕಿರ್ತಾರೆ. ಆಫರ್ ಹಾಕ್ದಾಗ ಏನು ಮಾಡ್ತೀರಾ, ಚೆನ್ನಾಗಿರುತ್ತೆ ಬಟ್ಟೆ, ಏನು ಚೆನ್ನಾಗಿರಲ್ಲ ಅಂತಲ್ಲ, ಸುಮ್ಮನೆ ಬಟ್ಟೆ ತೊಗೊಳ್ಳೋದು ಇಡೋದು. ಆ ಹಬ್ಬಕ್ಕೆ ಬರುತ್ತೆ ಬಿಡಿ, ಈ ಹಬ್ಬಕ್ಕೆ ಬರುತ್ತೆ. ಸುಮಾರು ಹಾಕ್ಕೊಂಡೇ ಇರೋಂಥ ಬಟ್ಟೆನೇ ಸುಮಾರು ಇರುತ್ತೆ, ಆದರೂ ಬಟ್ಟೆ ಸುಮಾರು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬಟ್ಟೆಗಿಟ್ಟು ದುಡ್ಡು ಬರಿಗೈ ಆಗ್ತಾರಂತೆ. ಅದಕ್ಕೋಸ್ಕರ ಬಟ್ಟೆ ಅನಾವಶ್ಯಕವಾಗಿ ನೀವು ಬಟ್ಟೆನ ಖರೀದಿ ಮಾಡಲಿಕ್ಕೆ ಹೋಗೋಕ್ಕೆ ಹೋಗಬೇಡಿ ನೀವು. ಆಮೇಲೆ ದುಡ್ಡಿಗೆ ನೀವು ಗೌರವ ಕೊಡಬೇಕಾಯ್ತು. 100 ರೂಪಾಯಿನ ಹೋಗಲಿ ಬಿಡೋ
100 ರೂಪಾಯಿ ಅಲ್ವಾ, ಹೋಗ್ಲಿ ಬಿಡ ಅಂಥದ್ದು ಎಷ್ಟು ದುಡಿತೀವೇನೋ, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ನೀವೇ ಯಾಕೆ ಅನ್ಕೋಬೇಕು ಅದನ್ನು? ಇವತ್ತಿರುತ್ತೆ ಇರುತ್ತೆ ಅಂತ ಅಷ್ಟೇ ಹೇಳ್ಕೋಬೇಕು. ನಾಳೆ ಹೋಗುತ್ತೆ ಮತ್ತು ಹೋಗ್ಬಿಡುತ್ತದು. ನೀವು ಹೇಳಿರ್ತೀರಲ್ವ, ಅದಕ್ಕೆ ಒಂದು ನೀವು ಹೋಗುತ್ತೆ ಅಂತಂದೇಳಿ ಪದ ಬಳಸಿದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹೋಗೇ ಬಿಡುತ್ತದು. ಏನಾದರೂ ಅನಾವಶ್ಯಕ ಖರ್ಚು ಬಂದದು ಖರ್ಚಾಗೇ ಬಿಡುತ್ತೆ. ಆ ಥರ ಮಾತಾಡಬೇಡಿ. ಇವತ್ತು ದುಡ್ಡಿದೆಯಾ ಅದಕ್ಕೆ ಒಂದು ಗೌರವ ಕೊಡಿ. 10 ರೂಪಾಯಿ ಇದ್ರೂ ಗೌರವ ಕೊಡಿ, 20 ರೂಪಾಯಿ ಇದ್ರೂ ಗೌರವ ಕೊಡಿ. ಯಾಕಂದರೆ 100 ರೂಪಾಯಿ ದುಡಿಯೋರು ಇರ್ತಾರೆ, 1000 ರೂಪಾಯಿ ದುಡಿಯೋರು ಇರ್ತಾರೆ, 10,000 ದುಡಿಯೋರು ಇರ್ತಾರೆ, ಲಕ್ಷಗಟ್ಟಲೆ ದುಡಿಯೋರು ಇರ್ತಾರೆ. ನೋಡಿ, ಲಕ್ಷಗಟ್ಟಲೆ ದುಡಿಯೋದು ಅವರು ಒಂದು ಮ್ಯಾನುಫ್ಯಾಕ್ಚರ್. ಏನಪ್ಪ ಅಂತಂದರೆ ಅವ್ರದ್ದು ಲಿಮಿಟ್ ಇರುತ್ತೆ, ನಿಮಗೆ ಗೊತ್ತಿರಲ್ಲ. ಅವ್ರು ಯಾಕೆ ಶ್ರೀಮಂತರಾಗ್ತಾರೆ? ಶ್ರೀಮಂತಿಕೆ ಒಂದು ಒಳಗೊಟ್ಟು ನಿಜವಾದ ರಹಸ್ಯ ಏನಪ್ಪ ಅಂದರೆ, ಅವರು ಶೇರ್ ಮಾರ್ಕೆಟಲ್ಲಿ ಹಾಕಿರ್ತಾರೆ, ಇಲ್ಲ ಎಲ್ಲೋ ಒಂದು ಹತ್ರ ಉಳಿತಾಯ ಮಾಡ್ತಿರ್ತಾರೆ. ಪ್ರತಿ ತಿಂಗಳು ಇಷ್ಟು ಅಂತ ಅಮೌಂಟನ್ನು ಅವರೆಲ್ಲೋ ಒಂದು ಆರ್ ಡಿನೋ ಆಗಿರ್ಬೋದು, ಒಂದು ಫಿಕ್ಸೇ ಆಗಿರ್ಬೋದು, ಆ ಥರ ಕಟ್ತಿರ್ತಾರೆ. ನೀವು ಆ ಥರ ಏನು ಮಾಡ್ತೀರಾ? ನಾವು ಮಧ್ಯಮ ವರ್ಗದ ನನ್ನನ್ನು ಹಿಡ್ಕೊಂಡೇ ಹೇಳ್ತೀನಿ, ಮಧ್ಯಮ ವರ್ಗದವ್ರು ಏನು ಮಾಡ್ತೀವಿ ಗೊತ್ತಾ? ಒಂದು ಯಾವುದೋ ಗಂಟು ಬಂತು ಅವನಿಗೆ, ಅದಕ್ಕೆ ಅಷ್ಟೊಂದು ಮೆರಿತಾ ಇದ್ದಾನೆ ಅವನು, ಈ ಥರ ಎಲ್ಲ ಮಾತಾಡ್ತೀವಿ ನಾವು. ಅವ್ನು ಗಂಟು ಬಂತೋ ಬಿಡ್ತೋ ಬೇಡ, ನಮ್ಮ ಹತ್ರ ಗಂಟಿಲ್ವಾ, ನಾವು ಇದ್ದಿದ್ರಲ್ಲೇ ಉಳಿಸೋಣ. ಆಮೇಲೆ ಒಂಥರ ಏನಪ್ಪ ಅಂತಂದರೆ, ಏನೋ ಒಂದು ತೊಗೋಬೇಕು ಅಂತ ಒಂಥರ ಹಠ. ಕೆಲವರು ಏನೋ ತೊಗೊತಿರ್ತಾರೆ, ಮನೇಲಿ ಹಿರಿಯರು ಏನಂದಿರ್ತಾರೆ, ಬೇಡಪ್ಪ ಅದು ತೊಗೊಳ್ಳೋದು ಬೇಡ, ಅದು ನಮಗೆ ಅವಶ್ಯಕತೆ ಇಲ್ಲ ಅಂತ ಒಂದೇನೋ ಬುದ್ಧಿ. ಯಾಕಂದರೆ ಅವ್ರಿಗೆ ಜೀವನದಲ್ಲಿ ಅನುಭವ ತುಂಬ ಇರುತ್ತೆ ಮನೇಲಿ ಹಿರಿಯರಿಗೆ. ಬೇಡಪ್ಪ ಅಂತಂದು ಹೇಳಿದಾಗ ಇವ್ರು ಏನು ಮಾಡ್ತಾರೆ ಗೊತ್ತಾ? ಹಠ ಬಿದ್ದು, ಯಾವುದೇ ಒಂದು ವಸ್ತು ಆಗಲಿ ಹಠ ಬಿದ್ದು ತೊಗೊಳ್ಳೋದು. ಹಠ ಬಿದ್ದು ಅಂತಂದರೆ ಹೆಂಗಪ್ಪ ಅಂತಂದರೆ, ಬೇಕೇ ಬೇಕದು, ಅದು ಅವಶ್ಯಕತೆ ಇರಲ್ಲ, ಆದರೂ ಬೇಕೇ ಬೇಕು ಅನ್ನೋ ಒಂದು ಇದಕ್ಕೆ ತಗೊಂತಾರೆ ಅವರು. ಅದು ಅವಶ್ಯಕತೆ ಇರ್ದೇ ತಗೊಂಡಾಗ ಅದರಲ್ಲಿರತಕ್ಕಂಥ ಖರ್ಚು ಅವ್ರಿಗೆ ನಿಭಾಯಿಸೋಕ್ಕಾಗಲ್ಲ. ಹೋಗಲಿ, ದುಡಿಮೆ ಇತ್ತಾ, ಓಕೆ, ದುಡಿಮೆ ಇದ್ದರೆ ಏನಾಗುತ್ತೆ ಅಂತಂದರೆ ಅದನ್ನು ಮೇಂಟೈನ್ ಮಾಡ್ತಾನೆ ಬಿಡು ಅನ್ಬೋದು. ದುಡಿಮೆನೇ ಇರೋದಿಲ್ಲ, ಅದನ್ನು ತಗೊಳ್ಳೋದು ಅನಾವಶ್ಯಕವಾಗಿ. ಈಗ ಏನಪ್ಪ ಅಂತಂದರೆ, ಯಾರ ಮನೆಗೂ ನೋಡಿ ಟಿ ವಿ ಅವಶ್ಯಕತೆ ಇರೋಲ್ಲ. ಕೆಲವೊಬ್ಬರು ಮನೆಯಲ್ಲಿ ಆಲ್ಮೋಸ್ಟ್ ಡಿಶ್ ತೆಗ್ಸಿದ್ದಾರೆ. ಯಾಕೆ ಎಲ್ಲರೂ ಮೊಬೈಲಲ್ಲಿ ನೋಡ್ತಿರ್ತೀರಲ್ವ ನೀವು, ಹೀಗಾಗಿ ಆಲ್ಮೋಸ್ಟ್ ಅದೊಂದು 300 ರೂಪಾಯಿ ಉಳಿತಲ್ಲ, ಆ ಒಂದು ಭಾವನೆಯಿಂದ ಡಿಶ್ ತೆಗ್ಸಿರೋದು ನಮ್ಮ ಮನೇಲಿ ನಾವು ಹಾಕ್ಸಿಲ್ಲ ಬಿಡಿ. ಕೆಲವೊಂದು ಸಲ ಏನಾಗುತ್ತೆ ಗೊತ್ತಾ, ನಮ್ಮ ಉಳಿತಾಯದ ಹಣ ಏನಾಗುತ್ತೆ, ಎಂಥ ಪರಿಸ್ಥಿತಿ ಬಂದ್ರೂ ನಾವು ಧೈರ್ಯದಿಂದ ಎದುರಿಸ್ಬೋದು ಅನ್ನೋದೊಂದು ಕಾನ್ಫಿಡೆಂಟ್ ಇರುತ್ತೆ ನಮಗೆ. ಈಗ ನಮಗೆ ನಮ್ಮ ಒಂದು ಜನ್ರೇಷನಲ್ಲಿ ನಮ್ಗೆ ಯಾರೂ ಹೇಳೋರೇ ಇರಲಿಲ್ಲ. ಎಲ್ಲರೂ ತಮ್ಮ ಕೆಲಸ ಮಾಡಿಸ್ಕೊಳ್ಳೋದು ಅಷ್ಟೇ. ನಮ್ಮನ್ನೊಂಥರ ಹೊಗಳಿಕೆಯಿಂದ ಮಾತಾಡಿ ತಮ್ಮ ಕೆಲಸ ಮಾಡಿಕೊಂಡು ಈ ಒಂದು ನಮ್ಮ ಕೈಲಿ ಏನಾಗಲ್ಲ ಅವು ನಮ್ಮನ್ನು ಕೈ ಬಿಟ್ಬಿಡೋದು. ಇದು ಎಲ್ಲರ ಜೀವನದಲ್ಲಿ ಆಗಿರುತ್ತೆ. ಯಾಕಂದರೆ ನನ್ನ ಜೀವನದಲ್ಲೇ ಅಂತಲ್ಲ ನೋಡಿಯಪ್ಪ, ದುಡ್ಡಿದ್ರೆ ದುನಿಯಾ ಅಲ್ವಾ. ಜೀವನದಲ್ಲಿ ಒಂದು ಪರಿವರ್ತನೆ ಅನ್ನೋದು ಬೇಕೇ ಬೇಕು. ನಮ್ಮ ಸೋಲಿಗೆ ನಾವೇ ಕಾರಣ. ಯಾಕಂದರೆ ಇಷ್ಟು ದಿವಸನೂ ಒಂಥರ ರಾಜಾರೋಷವಾಗಿ ಸುಮ್ಮನೆ ದುಡಿಯೋದು ಖರ್ಚು ಮಾಡೋದು ಮಾಡಿರ್ತೀರಲ್ಲ, ಅವಾಗೇನಾಗುತ್ತೆ, ಅದು ಒಂದು 40 ಆದ ತಕ್ಷಣವೇ ಮನುಷ್ಯನಿಗೆ ಕುಗ್ಗಿ ಬಿಡ್ತಾನಲ್ಲ, ಅಷ್ಟೇ ವಯಸ್ಸಲ್ಲಿ ಪದೇ ಆ ವಯಸ್ಸು ಬರಲ್ಲ ನಮಗೆ. ಅವಾಗೇನಾಗುತ್ತೆ, ನಮ್ಮ ಸೋಲಿಗೆ ನಾವೇ ಕಾರಣ. ಆಮೇಲೆ ಯಾಕೆ ಸೋತೆ, ಎಲ್ಲಿ ಸೋತೆ, ಎಲ್ಲಿ ತಪ್ಪು ಹೆಜ್ಜೆ ಇಟ್ಟೆ ಅಂತ ತಕ್ಷಣ ನೀವು ಅದನ್ನು ನೆನ್ಪು ಮಾಡ್ಕೋಬೇಕು. ಯಾಕೆ ನಾನು ಇಷ್ಟಕ್ಕೊಂದು ಕಷ್ಟಪಡ್ತಾ ಇದ್ದೀನಿ, ಆಮೇಲೆ ನಾನು ಎಲ್ಲಿ ಸೋತೆ, ನಾನು ಯಾಕೆ ಅನಾವಶ್ಯಕ ಖರ್ಚು ಮಾಡ್ತಿರ್ತೇನೆ, ಯಾಕೆ ನಾನು ಅನಾವಶ್ಯಕವಾಗಿ ನಾನು ಏನೇನೋ ಮಾತಾಡ್ತೀನಿ, ಆಗಲ್ಲ ನಮ್ಮ ಕೈಲಾಗಲ್ಲ ಅಂತ ಪದೇ ಕಷ್ಟ ಅನ್ನೋದಿಲ್ಲ. ಇಲ್ಲ, ಆಮೇಲೆ ಕೆಲವ್ರ ಮನೇಲಿ ಹೇಳ್ತಿರ್ತಾರೆ, ಇಲ್ಲ ಏನಕ್ಕೆ ನೋಡಿದ್ರೆ ಇಲ್ಲ ಆ ಇಲ್ಲ ಅನ್ನೋ ಪದ, ಕಷ್ಟ ಅನ್ನೋ ಪದ ಆದಷ್ಟು ನೀವು ಅವಾಯ್ಡ್ ಮಾಡ್ಕೊತ ಬರ್ರಿ. ಯಾಕಂದರೆ ಒಂದು ಸತಿ ಹೋಗಲ್ಲ ಅದು ನಿಮಗೆ. ಅದು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತೀರಲ್ವ, ಒಂದೇ ಸಲ ಹೋಗಲ್ಲ ಅದು. ನಿಧಾನಕ್ಕೆ ನೀವು ಕಷ್ಟ ಯಾಕೆ ಬಂದಿದೆ ನಮಗದು. ಈಗ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆ ಅಲ್ವಾ. ಅವರು ಹೆಂಗಾದರೂ ಇರಲಿ, ನಾವು ಅವ್ರ ಮಟ್ಟಕ್ಕೆ ಬೆಳಿಬೇಕು ಅಂದರೆ ನಾವು ಇನ್ನೂ ಸ್ವಲ್ಪ ಹೆಚ್ಚು ದುಡಿಮೆ ಮಾಡ್ಕೊಡೋಣ. ಎಲ್ಲಾದರೂ ಒಂದು ನಮಗೆ ಬರೋ ದುಡ್ಡು ಬರುತ್ತೆ ಅನ್ನೋ ಹತ್ರ ನಾವು ಸೇವ್ ಮಾಡಿ ಹಾಕೋಣ, ಆ ಒಂದು ಇರಬೇಕು. ಇಲ್ಲ, ಎಕ್ಸ್ಟ್ರಾ ದುಡಿಮೆ ಟೈಮ್ ಇರುತ್ತೆ, ಎಕ್ಸ್ಟ್ರಾ ದುಡಿಮೆ ಏನಾದರೂ ಮಾಡ್ಕೋಬೋದು ನೀವು. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಠಕ್ಕೆ ಬಿದ್ದು ಒಂದು ಕೆಟ್ಟ ತೀರ್ಮಾನ ತೊಗೋಬೇಡಿ. ಅವ್ರಂಗೆ ಇವ್ರಂಗೆ ಅವ್ರು ಮಾಡಿದ್ದಾರೆ ನಾನು ಮಾಡಲೇಬೇಕು, ಯಾವುದು ಒಂದು ಬೇಡ. ಹೆಣ್ಣಾಗಲಿ ಗಂಡಾಗಲಿ ಯಾರೋ ಏನೋ ಮಾಡ್ತಾರೆ ಅಂದ್ಕೊಂಡ್ರೆ ಅವರಿಂದ ಬೆನ್ನತ್ತಿ ನಾವು ಮಾಡ್ಲಿಕ್ಕೆ ಹೋಗಲೇಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ, ಏನೋ ಮಾಡೋಕ್ಕೆ ಹೋಗಿರ್ತಾರೆ, ಅದು ಒಂದು ವಿಷವರ್ತಲ ಅಂತೀವಲ್ಲ, ಆ ಒಂದು ಸರ್ಕಲ್, ಒಂದು ಕೆಟ್ಟ ಸರ್ಕಲಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಇಟ್ಲ ಹೊರಗೂ ಬರೋಕ್ಕಾಗಲ್ಲ, ಅದನ್ನು ನಿಭಾಯಿಸೋಕ್ಕೂ ಆಗಲ್ಲ, ಸುಮ್ಮನೆ ಸಫರ್ ಆಗ್ತಿರ್ತಾರೆ. ತಾವು ಸಫರ್ ಆಗೋದಿರಲಿ, ಮನೇಲಿ ಎಲ್ಲರ ಹತ್ರ ಕೂಗಾಡೋದು, ಅವ್ರಿಗೆ ಬೈಯೋದು, ಇವ್ರಿಗೆ ಬೈಯೋದು. ಯಾಕಂದರೆ ಅದು ನಾವು ಮಾಡಿರೋ ತಪ್ಪು ಅಂತಂದರೆ ಅವ್ರಿಗೆ ಗೊತ್ತಿರುತ್ತೆ. ಆ ತಪ್ಪನ್ನು ಒಪ್ಕೊಂಡು, ಹೌದು ಆ ತಪ್ಪನ್ನು ನಾವು ಹೇಗೆ ತಿದ್ಕೋಬೇಕು
ಅನ್ನೋದನ್ನು ಯೋಚನೆ ಮಾಡೋದು ಬಿಟ್ಟು ಎಲ್ಲ ಹತ್ರನೂ ಕೂಗಾಡ್ಕೊಂತ ಇರೋದು. ಆಮೇಲೆ ಏನಾಗುತ್ತೆ ಗೊತ್ತಾ, ಇನ್ನೊಂದೇನೆಂದರೆ ಕೆಲವರು ಅವಮಾನ ಆಗಿರುತ್ತೆ. ಆ ಅವಮಾನದಲ್ಲಿ ಏನಿರುತ್ತೆ ಅಂದರೆ ನಮ್ಮ ಅನುಭವವೇ ಮುಂದಿನ ಹೆಜ್ಜೆಗೆ ದಾರಿ. ಅವ್ರು ಅವಮಾನ ಮಾಡಿದ್ರೆ ನಾವು ಎಲ್ಲಿ ನಾವು ಕಳ್ಕೊಂಡಿದ್ದೀವೋ ಅಲ್ಲೇ ನಾವು ಹುಡ್ಕೊಂಡು ಮುಂದಿನ ಹೆಜ್ಜೆನ ಗೆಲುವಿನ ಹಾದಿಯಲ್ಲಿರಬೇಕು ಅಲ್ವಾ. ಈಗ ನಮ್ಮ ಒಂದು ಸ್ಪಷ್ಟತೆ, ಹೌದು ನಾವು ಅಲ್ಲಿ ಗೆಲ್ತೀವಿ, ಸೋತ್ಬಿಟ್ಟಿದ್ದೀವಲ್ಲ ಆಲ್ರೆಡಿ, ಗೆದ್ದೇ ಗೆಲ್ತೀವಿ, ನಾವು ಗೆಲ್ಲಲೇಬೇಕು. ಸದ್ಯಕ್ಕಿಂತ ನಾವು ಆದಷ್ಟು ನಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಉಳಿತಾಯ ಮಾರ್ಗದಲ್ಲಿ ಹೋಗಿ ಬಡ್ಡಿ ಕಟ್ತಾ ಇರೋದನ್ನು ನಾವು ಕಡಿಮೆ ಮಾಡಿಕೊಂಡು, ಕೆಲವರು ಬಡ್ಡಿ ಕಟ್ತಾ ಇರ್ತಾರೆ, ಅದನ್ನು ಬಡ್ಡಿ ಕಟ್ಟೋದನ್ನು ನಾವು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು, ಯಾವ ರೀತಿ ನಮ್ಮ ಅನಾವಶ್ಯಕ ಖರ್ಚನ್ನು ನಿಭಾಯಿಸ್ಕೋಬೇಕು. ಆಮೇಲೆ ಏನೋ ಒಂದು ತೊಗೋಬೇಕಾಗುತ್ತೆ, ಅದರಿಂದ ನಮಗೆ ದುಡಿಮೆ ಇರುತ್ತೆ. ಆ ದುಡಿಮೆನ ನೀವೇನು ಮಾಡಬೇಕು ಗೊತ್ತಾ, ತೊಗೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ತೊಗೊಳ್ಳಿ. ಅದು ಕೆಟ್ಟದ್ದು ಬಳಸಿದಾರೋ ಬಳಸಿಲ್ಲೋ ಅದನ್ನೆಲ್ಲ ಯೋಚನೆ ಮಾಡಿ ಹಿಂದೆ ಮುಂದೆ ಎಲ್ಲ ವಿಚಾರ ಮಾಡಿ ನೀವು ಆ ಒಂದು ವಸ್ತುನ ತಗೋಬೇಕಾಗತ್ತೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಹಿಡಿಸಿತ್ತೋ ಬಿಡುತ್ತೋ ಗೊತ್ತಿಲ್ಲ, ಒಟ್ಟು ನೀವು ನೋಡಿ. ನಮಗಂತೂ ಹೇಳೋರು ಯಾರೂ ಇರಲಿಲ್ಲ. ದುಡ್ಡಿದ್ರೆ ದುನಿಯಾ ಅಂತಾರಲ್ಲ, ಆ ಥರ ನೀವು ಏನು ಮಾಡಬೇಕು ಗೊತ್ತಾ, ಆದಷ್ಟು 100 ರೂಪಾಯಿ ದುಡಿತಿರೋ, 1000 ರೂಪಾಯಿ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇಷ್ಟು ಒಂದು ಡೇಗೆ ನಾನು ಇಷ್ಟು ದುಡಿತೀನಿ, ಒಂದು ತಿಂಗಳಿಗೆ ನಾನು ಇಷ್ಟು ಸಂಬಳ ತೊಗೊತೀನಿ ಅಂತಂದೇಳಿ. ಕೆಲವರಿಗೆ ಇನ್ಸೆಂಟ್ ಅಂತ ಬರುತ್ತೆ, ಕೆಲವರಿಗೆ ಬೋನಸ್ ಅಂತ ಬರುತ್ತೆ. ಅದನ್ನು ಏನು ಮಾಡಬೇಕು ಗೊತ್ತಾ, ಒಂದು ಭದ್ರತೆಗಾಗಿ ಹಿಡ್ಕೋಬೇಕಾಗತ್ತೆ. ಅದು ನಾನು ಇಷ್ಟು ದಿವಸ ದುಡ್ಕೊತಾನೆ ಬಂದೆ, ಅದು ನನ್ನ ತಲೆಗೆ ಹೋಗಲೇ ಇಲ್ಲ. ಹೋಗಲಿ, ಯಾರೋ ಬಂದರೆ ಅವ್ರಿಗೆ ಖರ್ಚು ಮಾಡೋದು, ಯಾರೋ ಬಂದರೆ ಬಿಟ್ಟರು, ಈ ರೀತಿ ನನ್ನ ಜೀವನ ಇದುವರೆಗೆ ಇದೇ ಆಯಿತು. ಇತ್ತೀಚೆಗೆ ನಾನು ಏನು ಮಾಡಿಕೊಂಡೆ ಗೊತ್ತಾ, ನನಗಂತೂ ಯಾರೂ ಇಲ್ಲ, ಇನ್ಮೇಲೆ ನಾನು ಇರೋದ್ರಲ್ಲೇ ಖರ್ಚು ಮಾಡಿಕೊಂಡು ನೆಮ್ಮದಿಯಾಗಿರಬೇಕು. ಇಲ್ಲ ಅಂದರೆ ನಾವು ಸಫರಾಗಿ ಸುಮ್ಮನೆ ಶುಗರು BP ಬರೋದಾಗುತ್ತಲ್ವ. ಅದಕ್ಕೆ ನೋಡಿ, ನಿಮ್ಮ ಒಂದು ದುಡಿಮೆಯಲ್ಲಿ ಫಸ್ಟ್ ನೀವು ಎತ್ತಿಟ್ಬಿಡಿ. ಖರ್ಚು ಮಾಡೋದಕ್ಕಿಂತ ಮೊದಲೇ 10 ರೂಪಾಯಿ ನಿಮ್ಮ ಫಸ್ಟ್ ಹುಂಡಿಗೆ ಹಾಕ್ಬಿಡಿ. ಇಲ್ಲ 100 ರೂಪಾಯಿನ ನಿಮ್ಮ 1000 ರೂಪಾಯಿ ದುಡಿತೀರಲ್ಲ, 100 ರೂಪಾಯಿನ ಹಾಕ್ಬಿಡಿ. ಅದು ಯಾವಾಗಲೂ ಬೇಕಿದ್ರೆ ನೋಡಿ, 1 ವರ್ಷ ಆದಮೇಲೆ ನೀವು ಅದನ್ನು ಎಣಿಸಿ ಎಷ್ಟು ಖುಷಿ ಆಗುತ್ತೆ ನಿಮಗೆ ಅಂದ್ಕೊಂಡು ಹೇಳಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ತಪ್ಪು ಅನಿಸಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು.